ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ಇದು ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿ. ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ಬೆಚ್ಚಿ ಬೀಳಿಸುವಂತ ಸ್ಫೋಟಕ ಸುದ್ದಿ ನಿಮ್ಮ ಮುಂದೆ ಹೊಡ್ತಾ ಹೋಗ್ತೇವೆ. ಕಾಂಗ್ರೆಸ್ ನಲ್ಲಿ ಈಗ ಬಂದಿರುವಂತ ಸುದ್ದಿ ನಿಮ್ಮ ಮುಂದೆ ಹೊಡ್ತಾ ಹೋಗ್ತವೆ. ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಹಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂತದ್ದು. ಈಗ ನಡೆದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಏನು ದೆಹಲಿಯ ಹೈಕಮಾಂಡ್ ನಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಹೈಕಮಾಂಡ್ ನಲ್ಲಿ ಒಂದು ರೀತಿಯ ಚರ್ಚೆ ಸಭೆಯನ್ನು ಮುಂದುವರಿಸಿದ್ದಾರೆ. ಅಲ್ಲಿಗಾಗಿರುವಂತಹ ಬೆಳವಣಿಗೆಯನ್ನು ಬಂದಂತ ಸುದ್ದಿಯ ಪ್ರಕಾರ ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದೆ ಸುದ್ದಿ ವಿಚಾರ. ಇದು ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನ ಮೂಡಿಸುವಂತ ಸುದ್ದಿ. 3 ಜನ ಸಚಿವರು ಔಟ್ ಆಗಲಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿ ಸಚಿವರಾಗಿದ್ದಂತ 3 ಜನ ಸಚಿವರು ಔಟ್ ಆಗಲಿದ್ದಾರೆ. 3 ಜನ ಶಾಸಕರುಗಳು ಮತ್ತೆ ಒಳಕ್ಕೆ ಸೇರ್ಪಡೆ ಆಗ್ತಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಬಿಗ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸಚಿವ ಸ್ಥಾನಕ್ಕೆ ಮುನ್ನೆಲೆಗೆ ಬಂದಿದೆ. ಹೈಕಮಾಂಡ್ ನ ಆದೇಶದಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊನೆಗೂ ಈ 3 ಜನಕ್ಕೆ ಸಚಿವ ಸ್ಥಾನ ಕೊಡಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಆ 3 ಜನ ಯಾರು ಔಟ್ ಆಗ್ತಾರೆ, ಆ 3 ಜನ ಯಾರು ಇನ್ ಆಗ್ತಾರೆ, ನಿಮ್ಮ ಸುದ್ದಿ ವಿಚಾರದಲ್ಲಿ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರೇ, 3 ಜನ ಸಚಿವರು ಔಟ್ ಆಗೋರು ಯಾರು ಅಂದ್ರೆ ಅದರಲ್ಲಿ ರಿಜ್ವಾನ್ ಈಗ ಬಂದಿರುವಂತ ಸುದ್ದಿ ಪ್ರಕಾರ ದೆಹಲಿಯಲ್ಲಿ ರಿಜ್ವಾನ್ ಸಚಿವ ಸ್ಥಾನವನ್ನು ಕಳ್ಕೋತಾರೆ. ಜೊತೆಗೆ ನಾಗೇಂದ್ರ, ಈಗಾಗಲೇ ಕಾನೂನು ಸಂಕಷ್ಟವನ್ನು ಎದುರಿಸುತ್ತಿರುವಂತ ನಾಗೇಂದ್ರ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಜೊತೆಗೆ ಮಧು ಬಂಗಾರಪ್ಪ ಅವರು ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಂತ, ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಸಚಿವರಾಗಿದ್ರು. ಈಗ ಅವರಿಗೆ ಸಿಕ್ಕಂತ 2ನೇ ಸಚಿವ ಅವಕಾಶ ಕಳ್ಕೊತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಏನು ಕ್ಯಾಬಿನೆಟ್ ನಿದ್ರಲ್ಲಿ ಸಚಿವ ಸ್ಥಾನ ಕಳ್ಕೊತಾರೆ. ಆದ್ರೆ 3 ಜನ ಯಾರಿಗೆ ಇನ್ನಾಗ್ತಾರೆ ಅಂತ ಆದ್ರೆ ಅದರಲ್ಲಿ ಪ್ರಮುಖವಾಗಿ ಏನಿರುವಂತದ್ದು ಎಂ ಕೃಷ್ಣಪ್ಪ. ತನ್ನದೇ ಆದ ಪ್ರಾಬಲ್ಯತೆಯನ್ನು ಹೊಂದಿರುವಂತ ಎಂ ಕೃಷ್ಣಪ್ಪ ಅಂದ್ರೆ ಲೇವೇಟ್ ಕೃಷ್ಣಪ್ಪನೇ ಅಂತ ಫೇಮಸ್ ಆಗಿದ್ರು. ವಿಜಯನಗರದ ತನ್ನದೇ ಆದ ಒಂದು ರೀತಿಯ ಭದ್ರಕೋಟೆಯನ್ನು ಪಡೆದುಕೊಂಡಿರುವಂತದ್ದು ಎಂ ಕೃಷ್ಣಪ್ಪ ಅವರು. ಜನರ ಒಂದು ವಿಶ್ವಾಸವನ್ನ ಪಡೆದಿದ್ರು. ಹಿರಿಯ ರಾಜಕಾರಣಿ ಅಂತ ಒಂದು ಹೆಸರು ಪಡೆದಿದ್ರು. ಹೈಕಮಾಂಡ್ಗೆ ಬೇಕಾದಂತ ವ್ಯಕ್ತಿ. 5 ಬಾರಿ ಗೆದ್ದಂತ ಎಂ ಕೃಷ್ಣಪ್ಪ ಅವರು ಕೊನೆಗೂ ತಮ್ಮ ಸಚಿವ ಸ್ಥಾನಕ್ಕೆ ಪ್ರಾಬಲ್ಯತೆಯನ್ನು ಹೆಚ್ಚಿಸಿಕೊಳ್ಳಕ್ಕೆ ಮುಂದಾಗಿರುವಂತದ್ದು. ಕೃಷ್ಣಪ್ಪ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರುವಂತದ್ದು. ಈಗಾಗಲೇ ಬೇರೆ ಪಕ್ಷದಲ್ಲೂ ನೋಡಿದಾಗ ಸಹ ಕೃಷ್ಣಪ್ಪ ಅವರು ಹಿರಿಯ ಅನುಭವಿ, ಅವ್ರಿಗೆ ಯಾಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದಿಷ್ಟು ಆರೋಪಗಳನ್ನು ಕೇಳಿಬಂತು. ಕೊನೆಗೆ ಅವರು ಹೈಕಮಾಂಡ್ ನ ಕೊನೆಗೆ ಅವರಿಗೆ ಸಚಿವ ಸಿಗ್ಬೇಕು ಅಂತ ತನ್ನ ಮುಂದುವರಿಸಿರುವಂತದ್ದು. ಇನ್ನೊಬ್ರು ಅನ್ಪೂರ್ಣ ತುಕಾರಾಮರ ಪತ್ನಿಯಾಗಿರುವಂತ ಅನ್ಪೂರ್ಣ ತುಕಾರಾಂ ಮಹಿಳಾ ಕೋಟಾದಲ್ಲಿ ಸಿಕ್ತಿಲ್ಲ ಸಚಿವ ಸ್ಥಾನ ಅಂತ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಹಿಳೆಯರಿಗೆ 2 ಖಾತೆ ಕೊಡಬೇಕು ಅಂತ ನಿರ್ಧರಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅನ್ಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ಸಿಗಿರುವಂತದ್ದು. ಜೊತೆಗೆ ಡಾಕ್ಟರ್ ರೂಪಕಲಾ ಇರುವಂತ ಅಲ್ಲಿ ಆ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತೆ ರೂಪಕಲಾ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೇಳ್ಪಡ್ತಿರುವಂತದ್ದು. ಒಟ್ಟಿನಲ್ಲಿ ಈ 3 ಜನ ಇನ್ನಾಗ್ತಾರೆ, ಇನ್ನು 3 ಜನ ಔಟ್ ಆಗ್ತಾರೆ. ಕೊನೆಗೆ ಅದರಲ್ಲಿ ಒಂದಿಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬರ್ತಿದ್ದದ್ದು ಏನು ಅಂದ್ರೆ ಬಾಲಕೃಷ್ಣ ಅವರು ಸಚಿವ ಸ್ಥಾನ ಹೋಗುತ್ತೆ ಅಂತ. ಕೊನೆಗೂ ಅವರ ಸಚಿವ ಸ್ಥಾನ ಉಳಿಸ್ಕೊಂಡಿದ್ದಾರೆ, ಅವರ ಸಚಿವ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಅಂತ ಬಂದಿರುವಂತದ್ದು. ಹಾಗಿದ್ರೆ ಈಗ ಯಾವ ರಾಜಕೀಯ ಚರ್ಚೆಗಳು ಪ್ರಾರಂಭ ಆಗ್ತದೆ? ದೆಹಲಿಯಲ್ಲಿ ಇಂದು ಸಂಜೆ ಏನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಲ್ಲಿ ಚರ್ಚೆ ನಡೀತು. ಅಲ್ಲಿ ಯಾವ್ಯಾವ ರೀತಿ ಏನೇನಾಯ್ತು ಅಂತ ನಿಮ್ಮ ಮುಂದೆ ಈಗ ಬಂದಿರುವಂತ ಸುದ್ದಿ. ಒಟ್ಟಿನಲ್ಲಿ ನಾಳೆ ಸಂಜೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಬರ್ತಾರೆ. ಯಾವ್ಯಾವ ರೀತಿ ಚರ್ಚೆಗಳು ಮಾಡ್ತಾರೆ, ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಜೊತೆಗೆ ಆ ಖಾತೆಗಳ ಬದಲಾವಣೆಗಳು ಯಾವ ರೀತಿ ಹೋಗ್ಬೇಕು, ಈಗಿರುವಂತ ಸಚಿವರನ್ನ ಅವ್ರನ್ನ ರಿಸೈನ್ ಮಾಡಿಸಿ ಮತ್ತೆ 3 ಜನ ತಗೋಬೇಕು, ಇವೆಲ್ಲವೂ ಬದಲಾವಣೆಗಳು ಆ ಸಿಎಂ ಅವರು ಬೆಂಗಳೂರು ಬಂದಾಗ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಎಂ ಕೃಷ್ಣಪ್ಪ, ಅನ್ಪೂರ್ಣ ತುಕಾರಾಂ, ಡಾಕ್ಟರ್ ರೂಪಕಲಾ ಇವರ 3 ಜನ ಇನ್ ಆಗ್ತಾರೆ ಅಂತ ಬಂದಿರುವಂತದ್ದು. ಇನ್ನು 3 ಜನ ಔಟ್ ಆಗೋದು ಯಾರು ಅಂದ್ರೆ ರಿಜ್ವಾನ್, ನಾಗೇಂದ್ರ, ಮಧು ಬಂಗಾರಪ್ಪ ಔಟ್ ಆಗ್ತಾರೆ ಅಂತ ಓದಿರುವಂತದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರದ ಪ್ರಮುಖ ಸುದ್ದಿ. ಇದು ಎಕ್ಸ್ಕ್ಲೂಸಿವ್ ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.